ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಪಾಲಿಸಬಾರದೆಂದು ಮಾಜಿ ಶಾಸಕ ಕೆ ಮಹದೇವ್ರವರು ಆಗ್ರಹಿಸಿದರು. ಪಟ್ಟಣದ ಶ್ರೀ ಮಂಜುನಾಥ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರೈತರು ಕಾವೇರಿ ನೀರನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಯ ಕೊರತೆಯಿಂದ ರಾಜ್ಯದ ಅನೇಕ ಭಾಗಗಳಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆ ಕಟ್ಟೆಗಳು ಬರಿದಾಗಿವೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಎಷ್ಟು ಸರಿ? ಈ ನಡೆ ಕರ್ನಾಟಕದ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಲಿದೆ ಎಂದು ಕಿಡಿಕಾರಿದರು. ನಂತರ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನರವರು ಮಾತನಾಡಿ, ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಹಾಗೂ ಆಂತರಿಕ ಕಿತ್ತಾಟದಲ್ಲಿ ಮುಳುಗಿದ್ದು ರೈತರ ಸಮಸ್ಯೆಗಳತ್ತ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಪಶುಸಂಗೋಪನೆ, ಕೆಪಿಸಿಸಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಆಡಳಿತ ವೈಫಲ್ಯವನ್ನು ಬಯಲಿಗೆಳೆಯುತ್ತಿವೆ ಎಂದು ಟೀಕಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಆರ್ ಗೌಡ, ಜೆಡಿಎಸ್ ನಗರಾಧ್ಯಕ್ಷ ನಿರಂಜನ್, ಪ್ರಧಾನ ಕಾರ್ಯದರ್ಶಿ ಪಿಸಿ ಕೃಷ್ಣ, ಕಾರ್ಯದರ್ಶಿ ಜವರಪ್ಪ ಬೋರೆ ಹೊಸಳ್ಳಿ ಹಾಗೂ ಮುಖಂಡರಾದ ರಾಜಶೇಖರ್, ಮಹಾದೇವ್, ದೇವರಾಜ್, ಕೃಷ್ಣ ಉಪಸ್ಥಿತರಿದ್ದರು. ಅನಾವೃಷ್ಟಿಯಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ರೈತರಿಗೆ. ಅದರಿಂದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಪರಿಗಣಿಸಿ ಬರಗಾಲ ಏನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ನಮ್ಮ ತಾಲೂಕಿಂದ ಮನವಿ ಮಾಡ್ತಾ ಇದ್ದೀವಿ, ಮನವಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ನೀವು ಬಂದವರೆಲ್ಲ ಬಂಗಾರಪ್ಪ ಅವ್ರ ಪಿಲ್ಲರ್ ಏನು ನಿರ್ಧಾರ ತಗೊಂಡು ಕೈಗೊಂಡು ಆ ನಿರ್ಧಾರ ಏನು ತಗೊಂಡ್ರೆ ಅನ್ಕೊಂಡಿದ್ವಿ. ಅಂದರೆ ಎಲ್ಲ ಮಾಧ್ಯಮಗಳು ಸಹ ನಾವು ಬಂಗಾರಪ್ಪನ ಶಿಕ್ಷೆ ಅಂತ ಏನೋ ಘೋಷಣೆ ಮಾಡಿದ್ರು. ಅವ್ರನ್ನ ಈ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿದೆ. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿದಂಗೆ ಇವತ್ತು ಈ ರಾಜ್ಯದಲ್ಲಿ ನೀರಾವರಿ ಬಗ್ಗೆ ಬಹಳಷ್ಟು ಮುಂದುವರೆದ ದೇವರು ಸಲಹೆ ತಗೊಂಡು ಇಷ್ಟೊಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಿತ್ತು. ಕಾಲಹರಣ ಮಾಡಿದ್ರೆ ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಕಳೆದ ಸಾಲಿನಲ್ಲಿ ಮಾರ್ಚ್ ಏಪ್ರಿಲ್ಗೆ ಮಳೆ ಸಾಕಷ್ಟಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಿತ್ತು. ಆದರೆ ಈ ವರ್ಷ ಜೂನ್ ಜುಲೈ ಮಳೆ ಬರೋದ್ರಿಂದ ಮತ್ತೆ ಸರ್ವಪಕ್ಷ ಸಭೆ ಕರೆದಿ ಮುಂದಿನ ನಡೆ ಬಗ್ಗೆ ಅವರು ಚರ್ಚೆ ಮಾಡಿದ್ರೆ ಈ ಸಮಸ್ಯೆ ಉದ್ಭವಿಸುತ್ತಿರಲಿಲ್ಲ ಅಂತ ನಮ್ಮ ಭಾವನೆ. ಅದರಿಂದ ಈಗಾಗಲೂ ಮುಖ್ಯಮಂತ್ರಿಗಳು ಎಚ್ಚೆತ್ತು ಎಲ್ಲ ಸರ್ವಪಕ್ಷ ಸಭೆಯನ್ನು ಕರೆದಿರುವ ಜೊತೆಗೆ ಎಲ್ಲ ಸಲಹೆ ತಗೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ನಮ್ಮ ತಾಲೂಕಿನಿಂದ ಮಳೆ ಆಗ್ತಾನೆ ಬಹಳಷ್ಟು ಬರಗಾಲಾಗಿದೆ. ಕೆರೆ ಕಟ್ಟೆಗಳು ಯಾವುದೂ ಸಹ ನೀರು ತುಂಬಿನೇ ಅಂತರ್ಜಲ ಕುಸಿತೋಗಿದೆ. ರೈತರು ಸಾಕಷ್ಟು ಈಗಿನ ಬೋರ್ವೆಲ್ನ ಸರ್ವಿಸ್ ತೊಗೊಂಡಿದ್ರೆ ಈಗಾಗಲೇ 6-7 ಬೋರ್ವೆಲ್ಗಳಲ್ಲಿ ಬಜೆಟ್ ಬಂದಿದೆ. ಮುಂದಿನ ದಿನದಲ್ಲಿ ಕೆರೆ ಕಟ್ಟೆಗಳನ್ನ ತುಂಬಿಸಿದ್ರೆ ಭಾಳಷ್ಟು ಸಮಸ್ಯೆನ ನೀರು ಕುಡಿಯಲಿಕ್ಕೂ ಕೂಡ ನೀರಿನ ಸಮಸ್ಯೆನ ಅನುಭವಿಸಿ ಮಾಡಿ ಕೆರೆ ಕಟ್ಟೆ ತುಂಬಿಸೋಕ್ಕೆ ಮೊದಲನೇ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿ ಮಾಡ್ತಾ, ನೀವಾಗಲೇ ಕೇಳಿದ ತಾಲೂಕು ಏನು ಸಮಸ್ಯೆ ಅಂತ ಪೇಪರಲ್ಲೆಲ್ಲ ಮಾಧ್ಯಮದಲ್ಲಿ ಬಂದಿದೆ. ಕೃಷಿ ಮಾಧ್ಯಮ ಸುಧಾ ವಿಚಾರ ಮಾಡ್ತಾರೆ. ಪಶುಸಂಗೋಪನೆ ಇಲಾಖೆಯಲ್ಲಿ 8 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ. ಈ ಇಲಾಖೆಯಲ್ಲಿ ಇನ್ನೆಂದೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರಲಿಲ್ಲ, ಇದೇ ಮೊದಲನೇ ಬಾರಿಗೆ ಅಂತ. ಜೊತೆಗೆ ಕೆಪಿಎಸ್ಸಿಗಳು ಎಷ್ಟು ಅನ್ಯಾಯ ಆಗ್ತಿದೆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನೀವು ನೋಡ್ತಿದ್ರಿ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಿಲ್ಲ. ಇದೇ ರೀತಿಯಾದ ಮುಂದಿನ ಭವಿಷ್ಯದ ಪೀಳಿಗೆಗೆ ಮಣ್ಣಾಗ್ತಂಗೆ ಆಗ್ತದೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಕ್ರಮ ಕೈಗೊಂಡವರೆ ಖಂಡಿತವಾಗಿ ಇದ್ರ ಬಗ್ಗೆ ಹೋರಾಟ ಖಂಡಿತ ಮಾಡಬೇಕಾಗ್ತದೆ. ಬೆಳೆ ಬೆಳೆಯೋದಕ್ಕೆ ನೀರನ್ನು ಕೊಡಲಿಕ್ಕೆ ಸರ್ಕಾರ ಭಾಳ ಹಿಂದೇಟಾಗ್ತಾ ಇದೆ. ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಕಿರುಕುಳ ಅಥವಾ ಆತ್ಮಹತ್ಯೆಗೆ ದಾರಿ ತೋರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ನಿರ್ವಹಿಸ್ತಾ ಇರೋದ್ರಿಂದ CWMA ಆದೇಶ ಅವೈಜ್ಞಾನಿಕವಾಗಿ ಬಂದಿದ್ದರೂ ಸಹ CWMA ಆದೇಶ ಏನು ಈ ಬರಗಾಲದಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಈ ಆದೇಶವನ್ನು ಸರ್ಕಾರ ಕೂಡಲೇ ತಿರಸ್ಕಾರ ಮಾಡಬೇಕು. ಜೊತೆಗೆ ರೈತ ಬೆಳೀತಕ್ಕಂಥ ಬೆಳೆಗಳಿಗೆ ನೀರನ್ನು ಬಿಡುಗಡೆ ಮಾಡೋದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಹೇರೋದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಏನು 175 ಕೆರೆಗಳ ತುಂಬಿಸ್ತಕ್ಕಂಥ ಕಾವೇರಿ ಕೊಳ್ಳದಿಂದ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗೆ ನಾನು ಶಾಸಕನಾಗಿದ್ದಾಗಲೇ ಆ ಕೆಲಸ 95% ಪೂರ್ಣ ಆಗಿದ್ದು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದರೆ ಇವತ್ತಿನ ಹಾಲಿ ಶಾಸಕರು ಅತಿ ಬರಗಾಲ, ಅತಿವೃಷ್ಟಿ ಇರೋದ್ರಿಂದ, ಅನಾವೃಷ್ಟಿ ಇರೋದ್ರಿಂದ ಕೂಡಲೇ 175 ಕೆರೆಗಳಿಗೆ ನೀರನ್ನು ತುಂಬಿಸುವಂಥ ನಿರ್ಧಾರವನ್ನು ಕೈಗೊಂಡು ನಮ್ಮ ತಾಲೂಕಿನ ರೈತರಿಗೆ ಜೀವನಾಡಿಯಾಗಬೇಕು. ಇಲ್ಲೇ ಬಾರ
ತುಂಬಿಸುವ ಕೆಲಸವನ್ನು ಅವರು ಇಲ್ಲಿವರೆಗೂ ಕೈಗೊಳ್ಳದೆ ಕೆರೆಗಳಲ್ಲಿ ನೀರಿಲ್ಲ, ದನಕರುಗಳ ಕುಡಿಯೋದಕ್ಕೆ ನೀರಿಲ್ಲ, ಪಕ್ಷಿಗಳು ಕುಡಿಯೋದಕ್ಕೆ ನೀರಿಲ್ಲ, ರೈತರು ಏನು ಅನಾವೃಷ್ಟಿಯಿಂದ ಮಳೆ ಇಲ್ಲದೇ ಬೆಳೆಯನ್ನು ಬೆಳೀತಾರೆ. ಅನಾವೃಷ್ಟಿಯಾಗಿ ಭಾಳಷ್ಟು ಸಮಸ್ಯೆ ಆಗಿದೆ ರೈತರಿಗೆ. ಆದ್ದರಿಂದ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಪರಿಗಣಿಸಿ ಬರಗಾಲ ಏನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ನಮ್ಮ ತಾಲೂಕಿಂದ ಮನವಿ ಮಾಡ್ತಾ ಇದ್ದೀವಿ, ಮನವಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಜೊತೆಗೆ ನೀವು ನಮ್ಮ ತಂದೆಯವರೆಲ್ಲ ಬಂಗಾರಪ್ಪ ಅವ್ರ ಪೀರಿಯಡಲ್ಲಿ ಏನು ನಿರ್ಧಾರವನ್ನು ತೊಗೊಂಡು ಕೈಗೊಂಡ್ರು, ಆ ನಿರ್ಧಾರ ಇವರು ತೊಗೊಂಡ್ರೆ ಅಂದ್ಕೊಂಡಿದೆ. ಯಾಕಂದರೆ ಎಲ್ಲ ಮಾಧ್ಯಮಗಳು ಸಹ ನಾವು ಬಂಗಾರಪ್ಪನ ಶಿಷ್ಯ ಅಂತ ಏನಾದ್ರು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಅವರು ಸಹ ಈ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿದೆ. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿದಂಗೆ ಇವತ್ತು ಈ ರಾಜ್ಯದಲ್ಲಿ ನೀರಾವರಿ ಬಗ್ಗೆ ಭಾಳಷ್ಟು ಅನುಭವ ಇರುವಂಥ ದೇವೇಗೌಡರು ಸಲಹೆ ತೊಗೊಂಡು ಇಷ್ಟೊಳಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಿತ್ತು. ಕಾಲಹರಣ ಮಾಡಿದರೆ ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಕಳೆದ ಸಾಲಿನಲ್ಲಿ ಮಾರ್ಚ್ ಏಪ್ರಿಲ್ಗೆ ಮಳೆ ಸಾಕಷ್ಟಾಗಿ ಕೆರೆ ಕಟ್ಟೆಗಳೆಲ್ಲ ತುಂಬಿತ್ತು. ಆದರೆ ಈ ವರ್ಷ ಜೂನ್ ಜುಲೈ ಆದರೂ ಮಳೆ ಬರ್ತಿರೋದ್ರಿಂದ ಮತ್ತೆ ಸರ್ವಪಕ್ಷ ಸಭೆ ಕರೆದಿ ಮುಂದಿನ ನಡೆ ಬಗ್ಗೆ ಅವರು ಚರ್ಚೆ ಮಾಡಿದರೆ ಈ ಸಮಸ್ಯೆ ಉದ್ಭವಿಸುತ್ತಿರಲಿಲ್ಲ ಅಂತ ನಮ್ಮ ಭಾವನೆ. ಅದರಿಂದ ಈಗಲೂ ಸಹ ಮುಖ್ಯಮಂತ್ರಿಗಳು ಎಚ್ಚೆತ್ತು ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರೆದಿರುವ ಜೊತೆಗೆ ಎಲ್ಲರ ಸಲಹೆ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು. ನಮ್ಮ ತಾಲೂಕು ಸಹ ಮಳೆ ಆಗದೇ ಭಾಳಷ್ಟು ಬರಗಾಲಾಗಿದೆ. ಕೆರೆ ಕಟ್ಟೆಗಳು ಯಾವುದೂ ಸಹ ನೀರು ತುಂಬದೇ ಅಂತರ್ಜಲ ಕುಸಿತೋಗಿದೆ. ರೈತರು ಸಾಕಷ್ಟು ಏನು ಬೋರ್ವೆಲ್ನ ಸರ್ವಿಸ್ ತೊಗೊಂಡಿದ್ರೆ ಈಗಾಗಲೇ 6 ಜೆಟ್ಟು 7 ಜೆಟ್ಟು ಹೊಡೆದಂಥ ಬೋರ್ವೆಲ್ಗಳೆಲ್ಲ ಇವತ್ತು 1 ಜೆಟ್ ಬಂದಿರ್ತಿದೆ. ಮುಂದಿನ ದಿನದಲ್ಲಿ ಕೆರೆ ಕಟ್ಟೆಗಳನ್ನ ತುಂಬಿಸ್ತಾ ಹೋದರೆ ಭಾಳಷ್ಟು ಸಮಸ್ಯೆನ ನೀರು ಕುಡಿಲಿಕ್ಕೂ ಸಹ ನೀರಿನ ಸಮಸ್ಯೆನ ಅನುಭವಿಸ್ತಾರೆ. ದಯಮಾಡಿ ನಾವು ಕೆರೆ ಕಟ್ಟೆ ತುಂಬಿಸೋಕ್ಕೆ ಮೊದಲನೇ ಪ್ರಾತಿನಿಧ್ಯ ನೀಡಬೇಕು ಅಂತ ಮನವಿಯನ್ನು ಮಾಡ್ತಾ, ನೀವಾಗಲೇ ಕೇಳಿ ನನ್ನ ತಾಲೂಕಲ್ಲಿ ಏನು ಸಮಸ್ಯೆ ಅಂತ ಪೇಪರಲ್ಲೆಲ್ಲ ಮಾಧ್ಯಮದಲ್ಲಿ ಬಂದಿದೆ, ದೃಶ್ಯ ಮಾಧ್ಯಮ ಸಹ ವಿಚಾರ ಮಾಡ್ತಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ 800 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ. ಈ ಇಲಾಖೆಯಲ್ಲಿ ಇನ್ನೆಂದೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರಲಿಲ್ಲ, ಇದೇ ಮೊದಲನೇ ಬಾರಿಗೆ ಅಂತ. ಜೊತೆಗೆ KPSCಯಲ್ಲೂ ಎಷ್ಟು ಅನ್ಯಾಯ ಆಗ್ತಿದೆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ನೀವು ನೋಡ್ತಾ ಇದ್ರಿ. ಇದ್ರ ಬಗ್ಗೆ ಸರ್ಕಾರ ಗಮನನೇ ಹರಿಸ್ತಾ ಇಲ್ಲ. ಇದೇ ರೀತಿಯಾದ ಮುಂದಿನ ಭವಿಷ್ಯದ ಪೀಳಿಗೆಗೆ ಮಣ್ಣಾಗ್ತಂಗೆ ಆಗ್ತದೆ. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಕ್ರಮ ಕೈಗೊಳ್ಳಿದರೆ ಖಂಡಿತವಾಗಿ ಇದ್ರ ಬಗ್ಗೆ ಹೋರಾಟ ಖಂಡಿತ ಮಾಡಬೇಕಾಗ್ತದೆ.